ಉಡುಪಿಯ ಜಿಲ್ಲಾಧಿಕಾರಿಗಳು ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಕೇಸರಿ ಧ್ವಜವನ್ನು ಹಾರಿಸಿದ ಬಗ್ಗೆ ಉಡುಪಿಯಲ್ಲಿ ಕೆಲವರಿಂದ ಟೀಕೆಗಳು ಬಂತು. ಅದರ ಮುಂದುವರೆದ ಭಾಗವಾಗಿ ನಾನು ಜಿಲ್ಲೆಯ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದವರು ಕೇಸರಿ ಧ್ವಜವನ್ನು ಅಥವಾ ಇತರ ಯಾವುದೇ ಧ್ವಜಗಳನ್ನು ಹಾಕಬಾರದು ಅಂತ ಹೇಳ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದೆ. ಆದರೆ ಅದು ಮಾಧ್ಯಮದಲ್ಲಿ ದೇವಸ್ಥಾನದ ಕೇಸರಿ ಹಾಕಬಾರದು ಅಂತೇಳಿ ಒಂದು ಹೇಳಿಕೆ ಕೊಟ್ಟಾಗಿ ಬಂದಿದೆ. ನಾನು ಹೇಳಿರ್ತಕ್ಕಂಥದ್ದು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಮತ್ತು ಜಿಲ್ಲಾಧಿಕಾರಿಯವರು ಯಾವುದೇ ಒಂದು ಧರ್ಮದ ಧ್ವಜವನ್ನು ಹಾಕಬಾರ್ದು ಎನ್ನುವಂಥ ಅರ್ಥದಲ್ಲಿ ನಾನು ಮಾತಾಡಿದೆ. ಅದನ್ನು ಅಪಾರ್ಥ ಮಾಡಿ ಅದಕ್ಕೆ ಒಂದು ಅಪಪ್ರಚಾರ ಆಗ್ತಕ್ಕಂಥ ಸಂದರ್ಭ ಬಂದರೆ ನಾನು ಸ್ಪಷ್ಟನೆ ನೀಡ್ತೇನೆ. ನಾನು ಹೇಳಿರ್ತಕ್ಕಂಥ ಹೇಳಿಕೆಯ ಸಂದರ್ಭ ಜಿಲ್ಲಾಧಿಕಾರಿಯೊಬ್ಬರು ಧಾರ್ಮಿಕ ಧ್ವಜವನ್ನು ಹಾಕ್ತಕ್ಕಂಥ ಸರಿಯಲ್ಲ ಅಂಥೇಳಿ ನಾನು ಅದಕ್ಕೆ ಬದ್ಧನಾಗಿದ್ದೇನೆ. ನಾನು ಹೇಳಿರ್ತಕ್ಕಂಥದ್ದು ಅದರ ಅರ್ಥ ಇಷ್ಟೇ, ಅದಕ್ಕೆ ಬೇರೆ ಏನು ಅರ್ಥ ಕಲ್ಪಿಸೋದು ಸರಿಯಲ್ಲ. ಜಿಲ್ಲಾಧಿಕಾರಿಯವರು ಕೇಸರಿ ಧ್ವಜ ಹಾಕ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನಾನು ಸ್ಪಷ್ಟನೆ ನೀಡ್ತಾ ಇದ್ದೇನೆ. ಅದರಲ್ಲೂ ಸರ್ಕಾರಿ ನೌಕರರಿರ್ತಕ್ಕಂಥ ಅದರಲ್ಲೂ ಹಿರಿಯ ಅಧಿಕಾರಿಗಳು ಒಂದು ಧರ್ಮಕ್ಕೆ ಸೀಮಿತವಾದಂಥ ಬಾವುಟವನ್ನು ಹಾರಿಸುವುದು ಸರಿಯಲ್ಲ ಎನ್ನುವ ಅರ್ಥದಲ್ಲಿ ನಾನು ಮಾತಾಡಿದ್ದೆ ಅಂತೇಳಿ ಮತ್ತೆ ಸ್ಪಷ್ಟವನ್ನು ನೀಡ್ತಾ ಇದ್ದೇನೆ. ನಮಸ್ಕಾರ. ಉಡುಪಿಯ ಜಿಲ್ಲಾಧಿಕಾರಿಗಳು ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಕೇಸರಿ ಧ್ವಜವನ್ನು ಹಾರಿಸಿದ ಬಗ್ಗೆ ಉಡುಪಿಯಲ್ಲಿ ಕೆಲವರಿಂದ ಟೀಕೆಗಳು ಬಂತು. ಅದರ ಮುಂದುವರೆದ ಭಾಗವಾಗಿ ನಾನು ಜಿಲ್ಲೆಯ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದವರು ಕೇಸರಿ ಧ್ವಜವನ್ನು ಅಥವಾ ಇತರ ಯಾವುದೇ ಧ್ವಜಗಳನ್ನು ಹಾಕಬಾರದು ಅಂತ ಹೇಳ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದೆ. ಆದರೆ ಅದು ಮಾಧ್ಯಮದಲ್ಲಿ ದೇವಸ್ಥಾನದ ಕೇಸರಿ ಹಾಕಬಾರದು ಅಂತೇಳಿ ಒಂದು ಹೇಳಿಕೆ ಕೊಟ್ಟಾಗಿ ಬಂದಿದೆ. ನಾನು ಹೇಳಿರ್ತಕ್ಕಂಥದ್ದು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಮತ್ತು ಜಿಲ್ಲಾಧಿಕಾರಿಯವರು ಯಾವುದೇ ಒಂದು ಧರ್ಮದ ಧ್ವಜವನ್ನು ಹಾಕಬಾರ್ದು ಎನ್ನುವಂಥ ಅರ್ಥದಲ್ಲಿ ನಾನು ಮಾತಾಡಿದೆ. ಅದನ್ನು ಅಪಾರ್ಥ ಮಾಡಿ ಅದಕ್ಕೆ ಒಂದು ಅಪಪ್ರಚಾರ ಆಗ್ತಕ್ಕಂಥ ಸಂದರ್ಭ ಬಂದರೆ ನಾನು ಸ್ಪಷ್ಟನೆ ನೀಡ್ತೇನೆ. ನಾನು ಹೇಳಿರ್ತಕ್ಕಂಥ ಹೇಳಿಕೆಯ ಸಂದರ್ಭ ಜಿಲ್ಲಾಧಿಕಾರಿಯೊಬ್ಬರು ಧಾರ್ಮಿಕ ಧ್ವಜವನ್ನು ಹಾಕ್ತಕ್ಕಂಥ ಸರಿಯಲ್ಲ ಅಂಥೇಳಿ ನಾನು ಅದಕ್ಕೆ ಬದ್ಧನಾಗಿದ್ದೇನೆ. ನಾನು ಹೇಳಿರ್ತಕ್ಕಂಥದ್ದು ಅದರ ಅರ್ಥ ಇಷ್ಟೇ, ಅದಕ್ಕೆ ಬೇರೆ ಏನು ಅರ್ಥ ಕಲ್ಪಿಸೋದು ಸರಿಯಲ್ಲ. ಜಿಲ್ಲಾಧಿಕಾರಿಯವರು ಕೇಸರಿ ಧ್ವಜ ಹಾಕ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನಾನು ಸ್ಪಷ್ಟನೆ ನೀಡ್ತಾ ಇದ್ದೇನೆ. ಅದರಲ್ಲೂ ಸರ್ಕಾರಿ ನೌಕರರಿರ್ತಕ್ಕಂಥ ಅದರಲ್ಲೂ ಹಿರಿಯ ಅಧಿಕಾರಿಗಳು ಒಂದು ಧರ್ಮಕ್ಕೆ ಸೀಮಿತವಾದಂಥ ಬಾವುಟವನ್ನು ಹಾರಿಸುವುದು ಸರಿಯಲ್ಲ ಎನ್ನುವ ಅರ್ಥದಲ್ಲಿ ನಾನು ಮಾತಾಡಿದ್ದೆ ಅಂತೇಳಿ ಮತ್ತೆ ಸ್ಪಷ್ಟವನ್ನು ನೀಡ್ತಾ ಇದ್ದೇನೆ. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.